ಅವತ್ತು ನರೇಂದ್ರ ಮೋದಿಯವರು ನನಗೆ ಉಪದೇಶ ಮಾಡಿದ್ರು 1.5 ಗಂಟೆ. ಟುಡೇ ಯು ರಿಸೈನ್, ಟುಮಾರೋ ಟೇಕ್ ಫ್ರೆಶ್ ಓತ್ ಅಂದರು. ನಾನು ನಿತೀಶ್ ಕುಮಾರ್ ಕೆಲಸ ಮಾಡಿದರೆ ಅವತ್ತೇ ನಾನು ಮತ್ತೆ ಮುಖ್ಯಮಂತ್ರಿ 5 ವರ್ಷ. ಇವತ್ತು ನಾನೇ ಇರುವೆ, ನೀವೆಲ್ಲಿರುವ್ರಿ? ನನಗವ್ರು ತೋರಿಸಿದಂಥ ಪ್ರೀತಿ ಗೌರವ ಕಳ್ಕೊಂಡೆ ನಾನು ಅವತ್ತು ನಿಮಗೋಸ್ಕರವಾಗಿ. ಅವತ್ತೆಲ್ಲ ಬಂದ್ರಲ್ಲ ಮಾನ್ ನಾಯಕರಿಗೆ INDIA ಮಾಡಕ್ಕೆ ಕೊಟ್ಟಿದ್ರಲ್ಲ. ಪಾಪ ಇದೇ ನಿತೀಶ್ ಕುಮಾರ್ ಶುರು ಮಾಡಿದ್ದು ಧ್ವನಿ. ಕನ್ವೀನರ್ ಆಗ್ತೀನಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದುಗೂಡಿಸಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೇ ನಿಮ್ಮ ನಿತೀಶ್ ಕುಮಾರು. ಈಗ ಅವರೆಲ್ಲವರೇ ಇಲ್ಲಿ ಕಳಿಸಿದಿರಿ, ನಾವು ಕಳಿಸಿದ್ದೀವ ನಿತೀಶ್ ಕುಮಾರ್ನ? ಬಹುಶಃ ಅವರೆಲ್ಲ ಬುದ್ಧಿವಂತರಾದರು. ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಭಾಳ ಬುದ್ಧಿವಂತರಾದರು. ದಡ್ಡರಾಗಿದ್ದು ನಾವೇ. ಇವರು ಸವಾಸ್ ಬೇಡ ಅಂತ ಹೇಳಿ INDA ಅಂತ ಹೇಳಿ ಇವತ್ತು ಹೊರಟ್ರಲ್ಲ. ಟಾಟಾ ಮಾಡಿ ಈಗ ಇವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ನಾನೇ ನಿಲ್ತೀನಿ ಅಂತ ಯಾಕೆ ಹೇಳ್ತಾವ್ರೆ? ನಿಮ್ಮ ಕಾಂಗ್ರೆಸ್ನವ್ರ ಸವಾಸ್ ಬೇಡ ಅಂತಲೇ. ನಿಮ್ಮ ಕತೆ ಗೊತ್ತವ್ರಿಗೆ. ನಿತೀಶ್ ಕುಮಾರ್ ಯಾಕೆ ಹೋದ? ಈಗ ಹೋದರು ಮತ್ತೆ BJP ಜೊತೆಗೆ. ನಾವು ಕಳಿಸಿದ್ದೀವ? ಏನು ಕುಮಾರಸ್ವಾಮಿ BJPಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ. ಅಲಯನ್ಸ್ ಮಾಡ್ಕೊಳ್ಳೋದ್ರ ಬದಲು ಮರ್ಜೆ ಮಾಡ್ಕೊಂಡ್ಬಿಡ್ಬೇಕು. ಸಲಹೆ ಕೊಡ್ತಾವ್ರೆ, ನನಗೆ ಸಲಹೆ ಕೊಡ್ತಾವ್ರೆ. ಇವತ್ತು ಈ ಕಾಂಗ್ರೆಸ್ನ ನಡವಳಿಕೆಗಳನ್ನು ನೋಡೇ ಒಬ್ಬೊಬ್ಬರೇ INDA ಇಂದ ಕಳಿಸ್ಕೊಂಡು ಹೋಗ್ತಾವ್ರೆ. ಆಮ್ ಆದ್ಮಿ ಪಾರ್ಟಿನೂ ಹೋದಾಗಾಯ್ತು. ಅಖಿಲೇಶ್ ಯಾದವ್ ನಮಗೆ ಹೇಳ್ತೀರಲ್ಲಪ್ಪ, 11 ಸೀಟು ಭಿಕ್ಷೆ ಕೊಟ್ಟಂಗೆ ಎಸಿತಾವ್ರೆ ನಿಮಗೆ. ಭಿಕ್ಷೆ 80 ಸೀಟಲ್ಲಿ 80 ಸೀಟಿಗೆ ನಿಂತ್ಕೊಂಡಿದ್ರಿ. ನಮಗೆ ಹೇಳಿಸ್ತೀರಲ್ಲ ನೀವು. ಏನೋ ರಾಜಕೀಯವಾಗಿ ಏನೋ ಉಳ್ಕೊಳ್ಳೋಕ್ಕೆ ಏನೋ ಅಲ್ಲೆಲ್ಲ ಹೋಗಿ ಕೂತಿದ್ದೀವಿ ನಾವು ಅಂತೇಳಿ. ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು, ಹಲವಾರು ಬಾರಿ ಮಾತಾಡಿರ್ತೀವಿ. ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂಥರ ಕಾರಣ. ಅವತ್ತು ನರೇಂದ್ರ ಮೋದಿಯವರು ನನಗೆ ಉಪದೇಶ ಮಾಡಿದ್ರು 1.5 ಗಂಟೆ. ಟುಡೇ ಯು ರಿಸೈನ್, ಟುಮಾರೋ ಟೇಕ್ ಫ್ರೆಶ್ ಓತ್ ಅಂದರು. ನಾನು ನಿತೀಶ್ ಕುಮಾರ್ ಕೆಲಸ ಮಾಡಿದರೆ ಅವತ್ತೇ ನಾನು ಮತ್ತೆ ಮುಖ್ಯಮಂತ್ರಿ 5 ವರ್ಷ. ಇವತ್ತು ನಾನೇ ಇರುವೆ, ನೀವೆಲ್ಲಿರುವ್ರಿ? ನನಗವ್ರು ತೋರಿಸಿದಂಥ ಪ್ರೀತಿ ಗೌರವ ಕಳ್ಕೊಂಡೆ ನಾನು ಅವತ್ತು ನಿಮಗೋಸ್ಕರವಾಗಿ. ಅವತ್ತೆಲ್ಲ ಬಂದ್ರಲ್ಲ ಮಾನ್ ನಾಯಕರಿಗೆ INDIA ಮಾಡಕ್ಕೆ ಕೊಟ್ಟಿದ್ರಲ್ಲ. ಪಾಪ ಇದೇ ನಿತೀಶ್ ಕುಮಾರ್ ಶುರು ಮಾಡಿದ್ದು ಧ್ವನಿ. ಕನ್ವೀನರ್ ಆಗ್ತೀನಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದುಗೂಡಿಸಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೇ ನಿಮ್ಮ ನಿತೀಶ್ ಕುಮಾರು. ಈಗ ಅವರೆಲ್ಲವರೇ ಇಲ್ಲಿ ಕಳಿಸಿದಿರಿ, ನಾವು ಕಳಿಸಿದ್ದೀವ ನಿತೀಶ್ ಕುಮಾರ್ನ? ಬಹುಶಃ ಅವರೆಲ್ಲ ಬುದ್ಧಿವಂತರಾದರು. ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಭಾಳ ಬುದ್ಧಿವಂತರಾದರು. ದಡ್ಡರಾಗಿದ್ದು ನಾವೇ. ಇವರು ಸವಾಸ್ ಬೇಡ ಅಂತ ಹೇಳಿ INDA ಅಂತ ಹೇಳಿ ಇವತ್ತು ಹೊರಟ್ರಲ್ಲ. ಟಾಟಾ ಮಾಡಿ ಈಗ ಇವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ನಾನೇ ನಿಲ್ತೀನಿ ಅಂತ ಯಾಕೆ ಹೇಳ್ತಾವ್ರೆ? ನಿಮ್ಮ ಕಾಂಗ್ರೆಸ್ನವ್ರ ಸವಾಸ್ ಬೇಡ ಅಂತಲೇ. ನಿಮ್ಮ ಕತೆ ಗೊತ್ತವ್ರಿಗೆ. ನಿತೀಶ್ ಕುಮಾರ್ ಯಾಕೆ ಹೋದ? ಈಗ ಹೋದರು ಮತ್ತೆ BJP ಜೊತೆಗೆ. ನಾವು ಕಳಿಸಿದ್ದೀವ? ಏನು ಕುಮಾರಸ್ವಾಮಿ BJPಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ. ಅಲಯನ್ಸ್ ಮಾಡ್ಕೊಳ್ಳೋದ್ರ ಬದಲು ಮರ್ಜೆ ಮಾಡ್ಕೊಂಡ್ಬಿಡ್ಬೇಕು. ಸಲಹೆ ಕೊಡ್ತಾವ್ರೆ, ನನಗೆ ಸಲಹೆ ಕೊಡ್ತಾವ್ರೆ. ಇವತ್ತು ಈ ಕಾಂಗ್ರೆಸ್ನ ನಡವಳಿಕೆಗಳನ್ನು ನೋಡೇ ಒಬ್ಬೊಬ್ಬರೇ INDA ಇಂದ ಕಳಿಸ್ಕೊಂಡು ಹೋಗ್ತಾವ್ರೆ. ಆಮ್ ಆದ್ಮಿ ಪಾರ್ಟಿನೂ ಹೋದಾಗಾಯ್ತು. ಅಖಿಲೇಶ್ ಯಾದವ್ ನಮಗೆ ಹೇಳ್ತೀರಲ್ಲಪ್ಪ, 11 ಸೀಟು ಭಿಕ್ಷೆ ಕೊಟ್ಟಂಗೆ ಎಸಿತಾವ್ರೆ ನಿಮಗೆ. ಭಿಕ್ಷೆ 80 ಸೀಟಲ್ಲಿ 80 ಸೀಟಿಗೆ ನಿಂತ್ಕೊಂಡಿದ್ರಿ. ನಮಗೆ ಹೇಳಿಸ್ತೀರಲ್ಲ ನೀವು. ಏನೋ ರಾಜಕೀಯವಾಗಿ ಏನೋ ಉಳ್ಕೊಳ್ಳೋಕ್ಕೆ
ಏನೋ ಅಲ್ಲೆಲ್ಲ ಹೋಗಿ ಕೂತಿದ್ವಿ ನಾವು ಅಂತೇಳಿ. ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು, ಹಲವಾರು ಬಾರಿ ಮಾತಾಡಿರ್ತೀವಿ, ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂತರ ಕಾರಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.